ಸೆಲ್ ಫ್ರೀ ಡಿಎನ್ಎ ಅಥವಾ ಸರ್ಕ್ಯುಲೇಟಿಂಗ್ ಫ್ರೀ ಡಿಎನ್ಎಯ ಮಹತ್ವವನ್ನ ಇವತ್ತು ತಿಳ್ಕೊಳ್ಳೋಣ. ಡಿಎನ್ಎ ನಮ್ಮ ಅನುವಂಶೀಯ ಪದಾರ್ಥ ಅಂದ್ರೆ ಜೆನೆಟಿಕ್ ಮೆಟೀರಿಯಲ್. ಇದು ನಮ್ಮ ಸೆಲ್ನ ಒಳಗಡೆ ಇರುತ್ತೆ. ಸೆಲ್ ಯಾವುದಾದ್ರೂ ಒಂದು ಕಾರಣದಿಂದ ರಪ್ಚರ್ ಆದ್ರೆ ಅಂದ್ರೆ ಏಜ್ ಆಗಿರ್ಬೋದು, ಇನ್ಫ್ಲಮೇಷನ್ ಆಗಿರ್ಬೋದು ಅಥವಾ ಇಂಜುರಿ ಆಗಿರ್ಬೋದು, ಆವಾಗ ಈ ಡಿಎನ್ಎ ಸೆಲ್ನ ಹೊರಗಡೆ ಬಂದು ಫ್ರೀ ಆಗಿ ನಮ್ಮ ರಕ್ತದಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ನಮ್ಮ ಡಿಎನ್ಎ ನಮ್ಮ ರಕ್ತದಲ್ಲಿ ಕಾಣಸಿಗುವುದು ಸಾಮಾನ್ಯ. ಅದೇ ಮಗುವಿನ ಡಿಎನ್ಎ ತಾಯಿಯ ರಕ್ತದಲ್ಲಿ ಕಾಣಿಸುತ್ತೆ ಅಂತಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಇದು ಬಹಳ ಬೇಗನೆ ಬರ್ಲಿಕ್ಕೆ ಶುರುವಾಗುತ್ತೆ. ಆದ್ರೆ 10 ವಾರಗಳ ನಂತರ ಅಂದ್ರೆ 2.5 ತಿಂಗಳ ನಂತರ ಸಿಗ್ನಿಫಿಕೆಂಟ್ ಅಮೌಂಟ್ ಅಲ್ಲಿ ಕಾಣಿಸುತ್ತೆ. ಇದೇ ಡಿಎನ್ಎ ಪದಾರ್ಥದಿಂದ ಮಗುವಿಗೆ ಏನಾದರೂ ಅನುವಂಶೀಯ ಕಾಯಿಲೆ ಇದೆಯಾ ಅನ್ನೋದನ್ನ ಚೆಕ್ ಮಾಡಬಹುದು. ಎಲ್ಲಾ ತರಹದ ಅನುವಂಶೀಯ ಕಾಯಿಲೆಗಳನ್ನ ಇದರಲ್ಲಿ ಕಂಡುಹಿಡಿಯಲಿಕ್ಕೆ ಆಗಲ್ಲ. ತುಂಬಾ ಇಂಪಾರ್ಟೆಂಟ್ ಆಗಿ ಡೌನ್ ಸಿಂಡ್ರೋಮ್, ಎಡ್ವರ್ಡ್ ಸಿಂಡ್ರೋಮ್, ಪಟೌಸ್ ಸಿಂಡ್ರೋಮ್ ಮತ್ತು ಕೆಲವು XY ಕ್ರೋಮೋಸೋಮ್ನ ಕಾಯಿಲೆಗಳನ್ನ ಇದರಲ್ಲಿ ಕಂಡುಹಿಡಿಬಹುದು. ಇದನ್ನ ನಾನ್ ಇನ್ವೇಸಿವ್ ಪ್ರಿನೇಟಲ್ ಟೆಸ್ಟಿಂಗ್ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ಮಗುವಿಗೆ ಏನೂ ತೊಂದರೆ ಆಗದಲೆ ತಾಯಿಯ ರಕ್ತದಿಂದ ತೆಗೆದುಕೊಂಡು ಮಾಡುವಂತ ಟೆಸ್ಟ್ ಇದು. ಹಾಗಾಗಿ ಇದಕ್ಕೆ ನಾನ್ ಇನ್ವೇಸಿವ್ ಪ್ರಿನೇಟಲ್ ಟೆಸ್ಟಿಂಗ್ ಅಂತ ಕರೀತಾರೆ. ಇದನ್ನ ಯಾವುದೇ ಪ್ರೆಗ್ನೆಂಟ್ ಲೇಡಿ 10 ವಾರಗಳ ನಂತರ ಅಂದ್ರೆ 2.5 ತಿಂಗಳ ನಂತರ ಯಾವಾಗ ಬೇಕಾದರೂ ಮಾಡಿಸಿ ಇದರ ಉಪಯೋಗವನ್ನ ಪಡೆದುಕೊಳ್ಬಹುದು. ಥ್ಯಾಂಕ್ ಯು.